ಹಾಯ್ ಹಾಲ್. ಇವತ್ತಿನ ರೆಸಿಪಿ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ನಾನಿಲ್ಲೊಂದು ಬಾಂಡಿ ತಗೋತಾ ಇದ್ದೀನಿ. ಅದಕ್ಕೆ ಒಂದು 250 ಗ್ರಾಮ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸಿ ಬಿಸಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 3ರಿಂದ 4 ಆಗೋಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕೆಂಪುಗಾಗೋಷ್ಟು ಫ್ರೈ ಮಾಡಿ ನೋಡಿ, ಇಷ್ಟು ಬಂದರೆ ಸಾಕು. ಇದನ್ನ ಒಂದು ಬೌಲಲ್ಲಿ ಹಾಕೊಂಡು ತೆಗೆದು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಬನ್ನಿ ಈಗ ಚಿಕನ್ ರೆಡಿ ಮಾಡ್ಕೊಳ್ಳೋಣ. 1 kg ಚಿಕನ್ನ ಒಂದು ಬೌಲಲ್ಲಿ ಸೇರಿಸಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಆನಿಯನ್ ಅನ್ನು ಕೂಡ ಸೇರಿಸ್ಕೊಂಡು 1 ಕಪ್ ಮೊಸರು, ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಪುದೀನನ್ನು ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೇನೆ ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬಿರಿಯಾನಿ ಮಸಾಲೆ 2 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲೆ, ಮತ್ತೆ 2 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಅದ್ರ ಜೊತೆಲಿ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿನೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ಮತ್ತೆ ಮಸಾಲೆ 2 ಚಿಕನ್ಗೆ ಚೆನ್ನಾಗಿ ಹಿಡೀಲಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ರಲ್ಲ ಅದೇ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡಿ. ಇದು ಒಂದು ಅರ್ಧ ಅವರು ನೆನಿಲಿ. ಬನ್ನಿ ಈಗ ಅನ್ನ ರೆಡಿ ಮಾಡ್ಕೊಂಡಣ್ವಾ. ಒಂದು ಪಾತ್ರೆಯಲ್ಲಿ ಈಗ ನಾನು ನೀರು ಇಟ್ಕೊಂಡು ನೀರು ಬಿಸಿ ಆದ್ಮೇಲೆ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ. ಅದಕ್ಕೇನೆ 2 ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಂಡು ತೊಳೆದು ಒಂದು 10 ನಿಮಿಷ ನೆನೆಸ್ಕೊಂಡಿರುವಂತಹ ಬಾಸುಮತಿ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಬೇರೆ ಅಕ್ಕಿ ತಗೊಂಡಿಲ್ಲ, ಬಾಸುಮತಿ ರೈಸಲ್ಲೇ ಮಾಡ್ತಾ ಇದ್ದೀನಿ. ಬಾಸುಮತಿ ರೈಸ್ ಬಂದು ಒಂದು 60ರಿಂದ 70% ಬಿಸಿ ಆದ್ರೆ ಸಾಕು. ಕಂಪ್ಲೀಟ್ ಆಗಿ ಅನ್ನ ನುಣ್ಣಗಾಗಬಾರ್ದು. ಇಲ್ಲಿ ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಸೋದ್ಸೋ ಬಟ್ಲಲ್ಲಿ ಹಾಕಿ ಕಂಪ್ಲೀಟ್ ಆಗಿ ನೀರು ಸೋರೋ ತರ ಬಿಡಿ, ನೀರ್ ಇರಬಾರ್ದು ಅನ್ನದಲ್ಲಿ. ಬನ್ನಿ ಈಗ ಚಿಕನ್ ರೆಡಿ ಮಾಡ್ಕೊಂಡಣ್ವಾ. ನೆನ್ಸಿಟ್ಟಿರುವಂತಹ ಚಿಕನ್ ಅನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದ್ರಿಗೆ ಕಸೂರಿ ಮೇಥಿ ಸೇರಿಸ್ಕೊತಾ ಇದ್ದೀನಿ ಮತ್ತು ನೀರು ಸ್ವಲ್ಪ ಹಾಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಜೊತೆಲೆ 1-2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಅನ್ನದಲ್ಲಿ ಕೂಡ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದಿಲಿ. ಆಲ್ಮೋಸ್ಟ್ ಬೆಂದಿದೆ ಚಿಕನ್, ಫುಲ್ ಆಗಿ ಬೇಯಲಿ. ಬೆಂದಿರುವಂತಹ ಚಿಕನ್ಗೆ ರೈಸ್ ಮಾಡಿಟ್ಕೊಂಡಿದ್ರಲ್ವಾ, ಅದನ್ನ ಕಂಪ್ಲೀಟ್ ಆಗಿ ಸೇರಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಡೆ ಹರಡ್ಕೊಳ್ಳಿ. ಮತ್ತೆ ಈಗ ಇದಕ್ಕೆ ನಾನು ಹಾಲಲ್ಲೇ ಕೇಸರಿನ ಸ್ವಲ್ಪ ನೆನೆಸಿಟ್ಟಿದ್ದೆ. 1 ಸ್ಪೂನ್ ಆಗೋಷ್ಟು ಕೇಸರಿನ ನೆನೆಸಿಟ್ಟಿದ್ನಲ್ಲ, ಅದನ್ನ ಕೂಡ ಅನ್ನದ ಮೇಲೆ ಹಾಕೊಂಡು ಕೊತ್ತಂಬರಿ ಪುದೀನ ಕೂಡ ಸೇರಿಸಿ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಹಾಕಿ ಇದನ್ನ ಒಂದು 10 ನಿಮಿಷ ಸಿಮ್ಮಲ್ಲಿ ದಮ್ ಹಾಕಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಸಾಕು. ನೋಡಿ, ಈಗ ರೆಡಿ ಆಗಿದೆ ಹೈದ್ರಾಬಾದಿ ದಮ್ ಬಿರಿಯಾನಿ. ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಂಜಾಯ್.